ಜೂನಿಯರ್ ಆರ್ಟಿಸ್ಟ್. ಆದ್ರೆ ಈಗ ಗ್ಲೋಬಲ್ ಹೀರೋ ಆಗಿ ಮೆರೆಯುವುದು ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಇದಕ್ಕೆ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ರಾತ್ರಿ ಹಗಲು ನಿದ್ದೆಗೆಟ್ಟಿ ಬಹುವರ್ಷದ ಕನಸನ್ನ ನನಸು ಮಾಡಿಕೊಂಡು ತುಳಿದವರ ಮುಂದೆ ರಾಜನಂತೆ ಮೆರೆಯುವುದು ಸುಲಭವಾದ ಮಾತಂತೂ ಅಲ್ವೇ ಅಲ್ಲ. ಇಷ್ಟು ದೊಡ್ಡ ಸಿನಿಮಾ ನಿರ್ದೇಶನ ಮಾಡೋದು ಸುಲಭವಾದ ಕೆಲಸವಂತೂ ಅಲ್ವೇ ಅಲ್ಲ. ಅನುದಿನ ಸಾವಿರಾರು ಕಲಾವಿದರು, ನೂರಾರು ತಂತ್ರಜ್ಞಾನರು ಇರುವ ಸಿನಿಮಾ ಸೆಟ್ಗೆ ಕ್ಯಾಪ್ಟನ್ ಆಫ್ ಶಿಪ್ ಅಂದ್ರೆ ಸುಮ್ಮನೆ ಅಲ್ಲ. ಇಂತಹ ಜವಾಬ್ದಾರಿ ನಿರ್ವಹಿಸಿ ಮುಖ್ಯ ಪಾತ್ರದಲ್ಲಿ ನಟನೆ ಕೂಡ ಮಾಡೋದು ಅಂದ್ರೆ ಅದು ನಿಜಕ್ಕೂ ಕಷ್ಟಕರವಾದ ವಿಷಯ. ಕಾಂತಾರ ಚಾಪ್ಟರ್ 1 ನೋಡಿದವರೆಲ್ಲ ರಿಷಬ್ ಶೆಟ್ಟಿ ಪ್ರತಿಭೆಯನ್ನ ಆಡಿ ಹೊಗಳ್ತಾ ಇದ್ದಾರೆ. ಇನ್ನು ಇಷ್ಟು ದೊಡ್ಡ ಬಜೆಟ್ ಸಿನಿಮಾವನ್ನು ನಿರ್ದೇಶನ ಮಾಡೋದ್ರ ಜೊತೆಗೆ ಮುಖ್ಯ ಪಾತ್ರದಲ್ಲಿ ನಟನೆ ಕೂಡ ಮಾಡೋದು ಅಂದ್ರೆ ಅದು ಸುಲಭವಾದ ಮಾತಂತೂ ಅಲ್ಲ. ಹೀಗೆ ನಟ ನಿರ್ದೇಶಕ ದ್ವಿಪಾತ್ರಗಳನ್ನ ಆವಹಿಸಿಕೊಂಡು ಅಮೋಘ ಪ್ರದರ್ಶನ ಕೊಟ್ಟಿರುವ ರಿಷಬ್ಗೆ ದೊಡ್ಡ ದೊಡ್ಡ ಫಿಲಂ ಮೇಕರ್ಸ್ ಕೂಡ ಸಲಾಂ ಅಂತಿದ್ದಾರೆ. ಹೌದು ವೀಕ್ಷಕರೇ, ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ನೋಡಿದವರು ವರೆ ವಾಹ್ ಅಂತಿದ್ದಾರೆ. ಇಷ್ಟು ದೊಡ್ಡ ರೋಮಾಂಚನಕಾರಿ ಕತೆ, ಅಮೋಘ ಮೇಕಿಂಗ್ ಉಳ್ಳ ಕಥೆಯನ್ನು ರಿಷಬ್ ಮೊದಲೇ ನಿಗದಿಪಡಿಸಿದ ದಿನಾಂಕಕ್ಕೆ ತೆರೆಗೆ ತಂದು ದೊಡ್ಡ ದೊಡ್ಡ ಫಿಲಂ ಮೇಕರ್ಸ್ ಗಳಿಗೆ ಅಚ್ಚರಿ ಕೊಟ್ಟಿದ್ರು. ಯಾಕಂದ್ರೆ ಇಷ್ಟು ದೊಡ್ಡ ಸಿನಿಮಾ ನಿರ್ದೇಶನ ಮಾಡೋದು ಸುಲಭವಾದ ಕೆಲಸವಂತೂ ಅಲ್ಲ. ಅನುದಿನ ಸಾವಿರಾರು ಕಲಾವಿದರು, ನೂರಾರು ತಂತ್ರಜ್ಞಾನರು ಇರುವ ಸಿನಿಮಾ ಸೆಟ್ಗೆ ಕ್ಯಾಪ್ಟನ್ ಆಫ್ ಶಿಪ್ ಅಂದ್ರೆ ಸಾಮಾನ್ಯವಾದ ಮಾತಂತೂ ಅಲ್ಲ. ಇಂತಹ ಜವಾಬ್ದಾರಿ ನಿರ್ವಹಿಸಿಕೊಂಡು ಮುಖ್ಯ ಪಾತ್ರದಲ್ಲಿ ನಟನೆ ಕೂಡ ಮಾಡೋದು ಅಂದ್ರೆ ಅದು ನಿಜಕ್ಕೂ ಕಷ್ಟಕರವಾದ ವಿಷಯ. ಇನ್ನು ರಿಷಬ್ ತೆರೆಯ ಮೇಲೆ ಮಾಡಿರೋ ಸಾಹಸ ಏನೇನೂ ಅಲ್ಲ. ತೆರೆಯ ಹಿಂದೆ ಇದಕ್ಕಿಂತ ದೊಡ್ಡ ಸಾಹಸನೇ ಮಾಡಿದ್ದಾರೆ. ಮೈ ಮೇಲೆ ದೈವ ಬಂದವರಂತೆ ಕೆಲಸ ಮಾಡಿದ್ದಾರೆ. ದೇಶದ ದೊಡ್ಡ ದೊಡ್ಡ ಫಿಲಂ ಮೇಕರ್ಸ್ ಗಳೆಲ್ಲ ರಿಷಬ್ನ ಕೊಂಡಾಡ್ತಾ ಇದ್ದಾರೆ. ಎಸ್, ಇವತ್ತು ವಿಶ್ವವೇ ಕೊಂಡಾಡ್ತಾ ಇರುವ ರಿಷಬ್ ಶೆಟ್ಟಿ ಜಸ್ಟ್ 12 ವರ್ಷಗಳ ಹಿಂದೆ ಒಬ್ಬ ಜೂನಿಯರ್ ಆರ್ಟಿಸ್ಟ್. 2012ರಲ್ಲಿ ಬಂದಂತಹ ತುಘಲಕ್ ಸಿನಿಮಾದಲ್ಲಿ ರಿಷಬ್ ವಿಲನ್ ಪಾತ್ರ ಮಾಡಿದ್ರು. ಅಟ್ಟಹಾಸ, ಲೂಸಿಯಾ ಸಿನಿಮಾಗಳಲ್ಲಿ ಕಾಕಿ ತೊಟ್ಟು ಸಹ ನಟನ ಪಾತ್ರ ಮಾಡಿದ್ರು. ನಟನೆ, ನಿರ್ದೇಶನ ಎರಡರಲ್ಲೂ ಆಸಕ್ತಿ ಇದ್ದ ರಿಷಬ್ ಎರಡೂ ಕಡೆಯೂ ಸೈಕಲ್ ಹೊಡಿತಾ ಇದ್ರು. ಮುಂದೆ ರಕ್ಷಿತ್ ಶೆಟ್ಟಿ ಕೊಟ್ಟಂತಹ ಅವಕಾಶದಿಂದ ರಿಷಬ್ ರಿಕ್ಕಿ ಅನ್ನೋ ಸಿನಿಮಾ ಡೈರೆಕ್ಷನ್ ಮಾಡಿದ್ರು. ಆದ್ರೆ ಅದು ಅಷ್ಟರ ಮಟ್ಟಿಗೆ ಯಶಸ್ಸು ಕಾಣಲಿಲ್ಲ. ತದನಂತರ 2016ರ ಕೊನೆಯಲ್ಲಿ ಬಂದಂತಹ ಕಿರಿಕ್ ಪಾರ್ಟಿ ರಿಷಬ್ಗೆ ಯಶಸ್ಸು ತಂದುಕೊಂಡಂತಹ ಮೊದಲ ಸಿನಿಮಾ. ಅಲ್ಲಿಂದ ರಿಷಬ್ ಶೆಟ್ಟಿ ತಿರುಗಿ ನೋಡೇ ಇಲ್ಲ. ಅಲ್ಲಿಂದ ಇಲ್ಲಿಯ ತನಕ ರಿಷಬ್ ಸಿನಿಮಾದಿಂದ ಸಿನಿಮಾಗೆ ಬೆಳಿತಾನೆ ಇದ್ದಾರೆ. ಸಿನಿಮಾದಿಂದ ಸಿನಿಮಾಗೆ ಪ್ರಯೋಗಗಳನ್ನ ಮಾಡ್ತಾ ಒಂದೊಂದೇ ಹೆಜ್ಜೆ ಬೆಳೀತಾ ಇವತ್ತು ಗ್ಲೋಬಲ್ ಸ್ಟಾರ್ ಆಗಿದ್ದಾರೆ. 2022ರಲ್ಲಿ ಬಂದಂತಹ ಕಾಂತಾರ ವಿಶ್ವದಾದ್ಯಂತ ಪ್ರಶಂಸೆ ಪಡೆದ ಮೇಲೆ ಅದರ ಫ್ರೀಕ್ವೆಲ್ ಮಾಡೋ ಸಾಹಸಕ್ಕೆ ಕೈ ಹಾಕಿದ್ರು. ನಿರಂತರ 3 ವರ್ಷಗಳ ಸಾಹಸದ ಬಳಿಕ ಸಿದ್ಧಗೊಂಡಂತಹ ಕಾಂತಾರ ಚಾಪ್ಟರ್ 1 ಸದ್ಯ ವಿಶ್ವದಾದ್ಯಂತ ಸಿನಿಮಾಗೆ ಮೆಗಾ ಓಪನಿಂಗ್ ಸಿಕ್ಕಿದ್ದು ರಿಷಬ್ ಪ್ರತಿಭೆಯನ್ನು ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಜಸ್ಟ್ ಒಂದೇ ದಶಕದಲ್ಲಿ ರಿಷಬ್ ಬೆಳೆದ ಎತ್ತರ ಎಲ್ಲರನ್ನೂ ಸಹ ದಿಗ್ಭ್ರಮೆ ಆಗುವಂತೆ ಮಾಡಿತ್ತು.